ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರಿಂದ ಸಿಟಿ ರೌಂಡ್ಸ್ ಮಾಡಲಾಗ್ತಾ ಇದೆ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಸೂಕ್ಷ್ಮ ಪ್ರದೇಶಗಳು ಎಫ್ಟಿಎಸ್ ವೃತ್ತದಿಂದ ಕ್ಯಾತಮಾರನಹಳ್ಳಿ, ಉದಯನಗಿರಿ ಹಾಗೆಯೇ ರಾಜಕುಮಾರ ರಸ್ತೆ ಸೇರಿ ಸುಮಾರು 10 ಕಿಲೋಮೀಟರ್ ಸಿಟಿ ರೌಂಡ್ಸ್ನಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿಗಳಾದಂಥ ಮುತ್ತುರಾಜ್, ಸುಂದರ್ರಾಜ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ರೌಂಡ್ಸ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಮಂಗಳೂರು ಭಾಗದಲ್ಲಿ ಏನು ಅಟ್ಯಾಕ್ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಎಲ್ಲ ಕಡೆಯಲ್ಲಿ ಅಲರ್ಟ್ ಆಗಲಾಗಿದೆ. ಅದರಲ್ಲೂ ಮೈಸೂರಿನಲ್ಲಿ ಈ ಸೂಕ್ಷ್ಮ ಪ್ರದೇಶಗಳು ಅಂತ ಏನು ಕರೆಸ್ಕೊಳ್ತಾ ಇದ್ವು, ಸೆನ್ಸಿಟಿವ್ ಪ್ಲೇಸಸ್ಗಳು, ಅಲ್ಲಿ ಪೊಲೀಸರು ರೌಂಡ್ಸ್ ಹಾಕ್ತಾ ಇರೋದು. ಹಿರಿಯ ಅಧಿಕಾರಿಗಳು ಈ ಒಂದು ರೌಂಡ್ಸ್ನಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗ್ತಾ ಇರುವಂಥದ್ದು. ಕೆಲವು ಸೆನ್ಸಿಟಿವ್ ಪ್ಲೇಸಸ್ಗಳು ಅಂದರೆ ಈ ಹಿಂದೆ ಕೋಮುಗಲಭೆ ಆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಸ್ಗಳಲ್ಲಿ ಜಗಳಗಳಾಗಿದ್ವು, ಗಲಾಟೆಗಳಾಗಿದ್ವು, ದೊಂಬಿಗಳಾಗಿದ್ವು, ಸೊ ಅಂಥ ಪ್ಲೇಸಸ್ಗಳಲ್ಲಿ ಈ ಒಂದು ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಮುಖಾಂತರವಾಗಿ ಜನರಲ್ಲೂ ಕೂಡ ಒಂದು ಭಯದ ವಾತಾವರಣ, ಅಯ್ಯೋ ಏನಾಗುತ್ತೋ ಇಲ್ಲೇನಾಗ್ಬಿಡುತ್ತೋ ಅಂತದ್ದಿದ್ರೆ ಅದು ಹೋಗುವಂತೆ, ಯಾರಾದರೂ ಈ ಥರದೊಂದು ಪ್ರಕರಣಗಳನ್ನು ಮಾಡಬೇಕು, ಕುತಂತ್ರ ಮಾಡಬೇಕು, ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ರೂ ಕೂಡ ಪೊಲೀಸ್ ಇಲಾಖೆಯಿಂದ ಈ ಥರದ ರೌಂಡ್ಸ್ಗಳೆಲ್ಲ ಆಯಿತು ಅಂತ ಅಂದಾಗ ಒಂದು ಭಯ ಕೂಡ ಶುರುವಾಗುತ್ತೆ. ಆ ಕೆಲಸವನ್ನು ಮೈಸೂರು ಪೊಲೀಸರು ಇದೀಗ ಮಾಡಿರೋದು.